ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ನನಗೆ ಗೊತ್ತು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ಅದಕ್ಕೆ ಮೊದಲನೇದಾಗಿ ನನ್ನ ಕಡೆಯಿಂದ ನಿಮಗೆ ಸಾರಿ ಹೇಳಕ್ಕೆ ಬಂದೆ. ನನಗೆ ಸುಮನ್ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಅದಕ್ಕೂ ಮೀರಿ ನಿಮ್ಮ ಮೇಲೆ ಗೌರವ ಇದೆ. ನೀವು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ನೀವು ಸುಮ್ಮನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಅಂದರೆ ಅವಳು ನಿಮಗೋಸ್ಕರ ನಮ್ಮ ಪ್ರೀತಿನ ತ್ಯಾಗ ಮಾಡಕ್ಕೆ ನಿಂತಿದ್ದಾಳೆ. ಅಮ್ಮ ಅಮ್ಮ ಸುಮ ನಾನಿಲ್ಲದೆ ಬದುಕ್ಬೋದು, ಆದರೆ ನಾನು ಸುಮ ಬಿಟ್ಟು ಬದುಕಕ್ಕಾಗಲ್ಲ. ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ಸುಮ ಮತ್ತೆ ನನ್ನನ್ನು ದೂರ ಮಾಡಬೇಡಿ. ನೀವು ಮನ್ಸು ಮಾಡಿದ್ರೆ ನಮ್ಮಿಬ್ರ ಜೀವನನೂ ಸರಿಗೆ ಹೋಗುತ್ತೆ. ನಿಮ್ಮ ಮಗಳನ್ನ ನಾನು ನಿಮ್ಮಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ದಯವಿಟ್ಟು ನಮ್ಮಿಬ್ರು ಮದುವೆ ಮಾಡಿಸಿ. ದಯಮಾಡಿ ಕಾಲ್ ಬಿಡಪ್ಪ. ಅಮ್ಮ, ನನಗೆ ಸುಮನ್ ಬಿಟ್ಟಿರಕ್ಕಾಗಲ್ಲ. ನನ್ನ ಸುಮನ್ ಮದ್ವೆಗೆ ಒಪ್ಪಿಗೆ ಕೊಡೋವರೆಗೂ ನಾನು ನಿಮ್ಮ ಕಾಲ್ ಬಿಡಲ್ಲ. ಈ ಜೀವನಪ್ಪ ಇದು, ಸಣ್ಣ ಮಕ್ಕಳ ಥರ ಆಟ ಮಾಡ್ಕೊಂಡು. ಕಾಲ್ ಬಿಡು ಪ್ಲೀಸ್ ಮಾ, ಒಪ್ಕೊಳ್ಳಿ. ಅಮ್ಮ ಒಪ್ಕೊಳ್ಳಿ ಪ್ಲೀಸ್. ಸುಮಾನು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾಳೆ. ನೀವು ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಅವಳು ನನ್ನನ್ನು ಮದುವೆ ಆಗಲ್ಲ. ನೀವೇ ನಿರ್ಧಾರ ಮಾಡ್ಕೊಂಡಿದ್ದೀರಿ. ಮುಂದೆ ನಿಮ್ಗೇನು ಅನಿಸ್ತದೋ ಹಂಗೆ ಮಾಡ್ಕೊಳ್ಳಿ. ಇಲ್ಲ ಅಮ್ಮ, ಸುಮಾ ನಿಮ್ಮ ಮಗಳು. ಅವಳು ನಿಮ್ಗೋಸ್ಕರ ಪ್ರೀತಿ ಬಲಿ ಕೊಡ್ತಾಳೆ ಹೊರತು ನಿಮ್ಮನ್ನು ಬಿಟ್ಕೊಡಲ್ಲ. ನಿಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಲೈಫ್ ಚೆನ್ನಾಗಿರಲ್ಲ. ಅಮ್ಮ ಪ್ಲೀಸ್ ಒಪ್ಕೊಳ್ಳಿ. ದೊಡ್ಡ ಮನ್ಸು ಮಾಡಿ ನಮ್ಮ ಪ್ರೀತಿನ ಒಪ್ಕೊಳ್ಳಿ. ಅಮ್ಮ, ನಾನು ನಿಮ್ಮನ್ನು ಇಷ್ಟು ಬೇಡಿದ್ರು ನಿಮ್ಮ ಮನ್ಸು ಕರಗ್ತಿಲ್ಲ ಅಂದರೆ ನಾನೇನು ಫೋರ್ಸ್ ಮಾಡಬಾರ್ದು. ಸರಿಮ್ಮ, ನಿಮ್ಮಿಷ್ಟದ ಪ್ರಕಾರನೇ ಸುಮಾನ ಡಾಕ್ಟರ್ಗೆ ಕೊಟ್ಟು ಮದುವೆ ಮಾಡಿ. ನಾನು ಅಡ್ಡ ಬರಲ್ಲ. ಹಾಗಂತ ನಾನು ಅವಳು ಯಾವುದೇ ರೀತಿ ತೊಂದರೆನೂ ಕೊಡಲ್ಲ. ನಾನು ಬದುಕಿದ್ರು ಸತ್ರು ಅವಳು ನನ್ನ ಹುಡುಗಿನ. ಅವಳು ಖುಷಿಯಾಗಿರ್ಬೇಕು. ಅಮ್ಮ, ನಂದು ಒಂದೇ ಒಂದು ಕೊನೆ ಆಸೆ ಇದೆ, ಅದನ್ನಾದ್ರೂ ದಯವಿಟ್ಟು ಈಡೇರಿಸ್ಕೊಡಿ. ನಾನು ಸತ್ತಾಗ ನನ್ನ ಜೊತೆಗೆ ಅವಳೆ ಬೆಂಕಿ ಇಡಬೇಕು. ದಯವಿಟ್ಟು ಇದೊಂದು ಕೆಲಸ ಆದ್ರೂ ಈಡೇರಿಸ್ಕೊಡಿ. ಸರಿಮಾ, ನಾನೇನು ಬರ್ತೀನಿ. ನನ್ನಿಂದ ಇನ್ನು ಮುಂದೆ ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ. ಒಂದು ನಿಮಿಷನಪ್ಪ. ಸತ್ರೆ ಸಾವಿನ ಕದ ತಟ್ಟಬೈತು, ಬದುಕಿದ್ರೆ ಜಗತ್ನಾಗ ಗೆಲ್ಬೈತು. ಬದುಕಿನಾಗೆ ಪಿರುತಿ ಇಲ್ಲದೆ ಬದುಕಕ್ಕಾಗಕ್ಕಿಲ್ಲ. ತಾಯಿಗೋಸ್ಕರ ತನ್ನ ಪಿರುತಿನೇ ತ್ಯಾಗ ಮಾಡಕ್ಕೆ ಹೊರಟಿರೋ ಮಗಳೊಂದು ಕಡೆ, ಅವಳ ಪಿರುತಿಗೋಸ್ಕರ ಕಾಲಿಗಿತಾರ ಹುಡುಗ. ನಿಮ್ಮಿಬ್ಬರನ್ನು ಬ್ಯಾರೆ ಮಾಡಿದ್ರೆ ಭಗವಂತನ ಪಾಪದ ಲೆಕ್ಕದಾಗಿ ಪುಟ್ಟಕ್ಕ ಸೇರೋಯ್ತಾಳೆ.
ನೀವಿಬ್ಬರು ನನ್ನ ನಂಬಿದ್ರಿ, ನಾನು ಆ ತಾಯಿನ ನಂಬಿಯವನೆ. ಏನಾಗಬೇಕು ಅದೇ ಆಯ್ತದೆ. ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಪುಟ್ಟಕ್ಕ. ನೀನ್ ಯಾಕವ್ವ ಯಾರ್ಯಾರ್ದೋ ಮನೆಗೋ ಕಾಲಿಗೆಲ್ಲ ಬಿದ್ದು ಬಂದಿದ್ಯಾ? ಮಗಳ ಆಸೆ ಪಟ್ಟು ಜೀವನ ಸಿಗಬೇಕು ಅಂದರೆ ತಾಯಿ ಆದವಳು ಕೈಯೂ ಮುಗಿಬೇಕು, ಕಾಲಿಗೂ ಬೀಳ್ಬೇಕು. ಅವ್ವ, ಸುಮನ್ಗೋಸ್ಕರ ನೀನು ಈ ಮಟ್ಟಕ್ಕೆ ಇಳಿದು ಸ್ವಾಭಿಮಾನ ಎಲ್ಲ ಬಿಟ್ಟು ಮಾತಾಡಕ್ಕೆ ಹೋಗ್ತೀಯ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವ್ವ. ಕೇಸವಂತವ ಮಾತಾಡ್ಬೇಕು ಅಂದಿದ್ರೆ ನಾನೇ ಮಾತಾಡ್ತಿದ್ನಲ್ಲ ಪುಟ್ಟಕ್ಕ. ನೀನ್ ಯಾಕೆ ಅಲ್ಲಿಗೆ ಬಾದೆ? ಇಲ್ಲಿವರೆಗೂ ನನ್ನ ಮಕ್ಕಳು ನನಗೋಸ್ಕರ ಯೋಟೆಲ್ಲ ಸಹಿಸ್ಕೊಂಡವ್ರೆ. ನನ್ನ ಮಕ್ಕಳಿಗೋಸ್ಕರ ನಾನು ಏಟು ಸಹಿಸ್ಕೊಳಕ್ಕಾಗಲ್ವೇ ಅಮ್ಮವ್ರೆ? ಮಕ್ಳಿಗೋಸ್ಕರ ಮರಗಬೇಕು ಪುಟ್ಟಕ್ಕ. ಹಾಗಂತ ತೀರ ಈ ಮಟ್ಟಕ್ಕೆ ಬಗ್ಬಾರ್ದು. ಸುಮಾ ಹೋಗಿರೋದಕ್ಕೆ ಅವ್ವ ವಾಪಸ್ ಬಂದಿರೋದು. ಇಲ್ಲ ಅಂತಿದ್ರೆ ಆ ಕೇಸ್ ಅಪ್ಪ ಒಪ್ಕೊಳ್ಳೋವರೆಗೂ ಅವ್ರ ಮನೆ ಬಾಗ್ಲನಾಗೆ ಕುಂತಿರ್ತಿದ್ಲೋ ಏನೋ. ಹೇಳಿದ್ರೆ ನಾನೇ ಹೋಗಿ ಕೇಳ್ಕತ್ತಿದ್ನಲ್ಲ ಪುಟ್ಟಮ್ಮಿ. ಈ ಮನೆ ಸೇವೆ ಮಾಡೋ ಒಂದು ಅವಕಾಶನಾರು ಸಿಕ್ಕಿರೋದು. ಆಹಾ, ಇವಳು ಹೋಗಿದ ತಕ್ಷಣ ಕೇಸವಪ್ಪ ಏನು ಹಲ್ಕಿರ್ಕೊಂಡು ಸ್ವಾಗತನ ಮಾಡಿರ್ತಾನೆ, ಮೊಕ್ಕಕ್ಕೆ ಉಗಿದು ಕಳಿಸಿರ್ತಾನೆ. ಅವ್ವ ನನಗೋಸ್ಕರ ಅವ್ರ ಕಾಲು ಹಿಡ್ದಿದ್ ನೋಡಿ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾಗುತ್ತೆ. ಈ ಕೇಸವಪ್ಪ ಸರಿಯಾಗಿ ಅವಮಾನ ಮಾಡಿ ಕಳ್ಸವ್ನೆ. ಹಾಗಾದ್ರೆ ನೀವು ಸಚಿನ್ ಸುಮಾ ಪ್ರೀತಿನ ಒಪ್ಕೊಂಡಿದ್ದೀರಾವ? ಅಯ್ಯ, ಅಲ್ಲಿಗೋಗಿ ಇಬ್ರಿಗೂ ಮದುವೆ ಮಾಡ್ಸಂತ ಕೇಳ್ಕೊಂಡವ್ರೆ, ಮತ್ತೆ ಒಪ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀರಾ? ಹೌದಲ್ವಾ ಅವ್ವ? ಯಾರು ಒಪ್ಕೊಳ್ಳಿ ಬಿಡ್ಲಿ, ನೀವು ಒಪ್ಕೊಂಡ್ರಲ್ಲ ನಮ್ಗೆ ಅದೇ ಖುಷಿ. ಆದ್ರೆ ಆ ಕೇಸವಪ್ಪ ನಮ್ಮ ಅವ್ವಂಗೆ ತೀರಾ ಅವಮಾನ ಮಾಡೋರೆ. ಇದು ಯಾಕೋ ನಂಗೆ ಸರಿ ಕಾಣಿಸ್ತಿಲ್ಲ. ಅವ್ವ ಒಪ್ಕೊಂಡ್ರು ಅವ್ರ ಮನೆ ಸೊಸೆ ಆಗಕ್ಕೆ ನಾನು ಒಪ್ಕೊಳ್ಳಲ್ಲ. ನನ್ಗೆ ಮದ್ವೆ ಬೇಡ.